ಅಡ್ಜಸ್ಟ್ ಮಾಡ್ಕೋಬೇಕು. ಕ್ಯಾಮ್ರಾ ಮಗ ಒಂಚೂರು ಹಿಂದೆ ಇತ್ತು. ಒಟ್ಟು 300 ಕೋಟಿ ರೂಪಾಯಿ ಇದಾಗಿರೋದು ಬರೀ 180 ಈಗ ಸ್ವಲ್ಪ ಇನ್ನೊಂದು ಜಂಕ್ಷನ್ ಆ್ಯಡ್ ಮಾಡ್ತಾ ಇದೀವಿ. ಎರಡಿರೋ ಕಡೆ 6 ಲೈನ್ ಬರ್ತಾ ಇದ್ದೀವಿ. ಅದು ನವೆಂಬರ್ ಅಷ್ಟಕ್ಕೆ ಅದು ರೆಡಿ ಆಗ್ತದೆ. ಪಕ್ಕದಲ್ಲಿ ಇನ್ನೊಂದು ಲೂಪು ಸೇರಿಸುವಂಥದ್ದು ಅದು ರೆಡಿ ಆಗ್ತದೆ. ಇದು ಭಾಳ ಟ್ರಾಫಿಕ್ ಮಾಡಬೇಕು. ಇದಲ್ಲದೆ ಇಲ್ಲಿ ನಮ್ಮ ಸ್ಟ್ರೀಮ್ ಮಾಲ್ ಇದೆಯಲ್ಲ, ಡೈರಿ ಫಾರ್ಮ್, ಮಿಲ್ಟ್ರಿ ಡೈರಿ ಫಾರ್ಮ್, ಅಲ್ಲಿಂದ ಈ ಬ್ಯಾಟರಿ ಅಷ್ಟೊಂದು ಇನ್ನೊಂದು ಟನಲ್ ಬರ್ತದೆ. ಟನಲ್ 1.5 ಕಿಲೋಮೀಟರ್ ಟನಲ್ ಬರ್ತದೆ. ಅದು ಕೂಡ ಈಗ ಸದ್ಯದಲ್ಲೇ ಕ್ಯಾನ್ಸಲ್ ಆಗಿರೋದಲ್ಲದೆ ಭಾಗದಲ್ಲಿ ಯಾಕೆಂದ್ರೆ ಅದು ಕೂಡ ಆದಷ್ಟು ಜಲ್ದಿ ಈಗ ನಾವು ಕರೀತಾ ಇದ್ದೀವಿ. ಇಲ್ಲಿ ನಾವು ಬೆಂಗಳೂರಿಗೆ ನಮಗೆ ಟ್ರಾಫಿಕ್ ಸಮಸ್ಯೆ ದಿನ ಜಾಸ್ತಿ, ವಾಹನಗಳು ದಂಡ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಇವೆಲ್ಲ ಕೂಡ ಆಗಿದೆ. ಅದಕ್ಕೆ ಏನೆಲ್ಲ ಬೇಕು ನಮ್ಮ BDA ವತಿಯಿಂದ ಸ್ಥಳೀಯ ಶಾಸಕರು ಮಂತ್ರಿ ಇದ್ದಾರೆ, ಅವರು ಕೃಷ್ಣ ಬೈರೇಗೌಡರು ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಮಾತಾಡಿ ಇದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಆಯಿತು. ಭಾಳ ಜರೂರಾಗಿ ಭಾಳ ಟೆಕ್ನಿಕಲ್ ವರ್ಕ್. ಯಾಕೆಂದ್ರೆ ಅಲ್ಲಿ ಮೆಟ್ರೋ ಇದೆ, ಇದಿದೆ, ಒಂದು ರೈಲ್ವೆ ಇದೆ. ಆ ಕೆಲಸ ಮಾಡಬೇಕಾದ್ರೆ ರಾತ್ರಿ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಸೊ ಅದರಿಂದ ಇದೆ. ಇನ್ನೊಂದು ಲೂಪು 3 ತಿಂಗಳೊಳಗಡೆ ಇನ್ನೊಂದು ಸೈಡ್ ಬರ್ತದೆ. ಸೊ ಆದಷ್ಟು ಟ್ರಾಫಿಕ್ ಕಡಿಮೆ. ಸಿಎಂ ಅವ್ರಿಗೆ ವಿವರಣೆ ನೀಡಿದ್ರಿ ಮ್ಯಾಪ್ ಸಮೇತ? ಹೌದು, ಮ್ಯಾಪ್ ಸಮೇತ ಸಿಎಂಗೆ ನಾವು ಮುಂದಕ್ಕೆ ಏನೇನು ಮಾಡಿದ್ದೀವಿ, ಪ್ಲಾನ್ ಆಗ್ತಾ ಇದ್ದೀವಿ. ಇಲ್ಲಿಂದ ಸಿಲ್ಕ್ಬೋರ್ಡ್ ಜಂಕ್ಷನ್ವರೆಗೂ ಅದು ಹೆಂಗಾಗ್ತದೆ. ಈಗ ಅರ್ಜೆಂಟು ಟನಲ್ಲು, ಇನ್ನೊಂದು ಸ್ಮಾಲ್ ಟನಲ್ಲು ಯಾವತ್ತು ಏನು ಮಾಡಬೇಕು, ಅದಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನು ಅದನ್ನೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸರ್, ಹೊಸ ಫ್ಲೈಓವರ್ ಇಂದ ಈ ಮೇಕ್ರಿ ಸರ್ಕಲ್ ಹತ್ರ ಟ್ರಾಫಿಕ್ ಜಾಮ್ ಆಗುತ್ತೆ. ಅವೆಲ್ಲ ಯಾರೋ ಏನೇನೋ ಮಾತಾಡೋರಿಗೆಲ್ಲ ನಾವು ಅದು ಉತ್ತರ ಕೊಡೋಕ್ಕಾಗಲ್ಲ. ಡೋಂಟ್ ವರಿ, ನಾವಿರೋದ ಜನರ ಸೇವೆಗೋಸ್ಕರ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಇದಾಗಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಈ ಜಂಕ್ಷನ್ ನಾವು ಕ್ರಿಸ್ಟಾಲ್ ಕಾಲದಲ್ಲೇ ಇದು ಪ್ರಾರಂಭ ಟೆಂಡರ್ ಈಗ ಶೀಘ್ರದಲ್ಲೇ ಕರೀತಾರೆ. 2 ಟೆಂಡರ್. ರಾಹುಲ್ ಗಾಂಧಿ ಅವರಿಗೆ ಎಲೆಕ್ಷನ್ ಕಮಿಷನ್ ತಾಕೀತು ಮಾಡಿದೆ, 7 ದಿನದವರೆಗೂ ಉತ್ತರ ಕೊಡಿ ಅಂತ. ಅದಕ್ಕೆ ನಾವು ಸಪರೇಟ್ ಪ್ರೆಸ್ ಸರ್, ಧರ್ಮಸ್ಥಳದ ಬಗ್ಗೆ ಬಿಜೆಪಿನವ್ರು ಚಲೋ ಮಾಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ರಾಜಕಾರಣ ಒಬ್ಬ ಧರ್ಮ ಉಪಯೋಗಿಸಿಕೊಂಡು ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಅವರು ಧರ್ಮದಲ್ಲಿ ರಾಜಕಾರಣ ಧರ್ಮಸ್ಥಳಕ್ಕೆ ರಾಜಕಾರಣ ಒಬ್ಬ ಧರ್ಮ ಉಪಯೋಗಿಸಿಕೊಂಡು ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಅವರು ಧರ್ಮದಲ್ಲಿ ರಾಜಕಾರಣ ಮಾಡ್ತಾರೆ. ಈಗ ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗ್ತಾ ಇತ್ತು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.